ಎಲ್ರಿಗೂ ನನ್ನ ನಮಸ್ಕಾರಗಳು. ಸೆಕೆಂಡ್ BA ತರಗತಿಯಲ್ಲಿ ಬಾಂಧವ್ಯ ಬೆಸೆಯುವ ರಾಷ್ಟ್ರೀಯ ಗಣೇಶ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವಾಗ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸೋಣ. ಎಲ್ರಿಗೂ ನನ್ನ ನಮಸ್ಕಾರಗಳು. ಬಾಂಧವ್ಯ ಬೆಸೆಯುವ ರಾಷ್ಟ್ರೀಯ ಗಣೇಶ ಉತ್ಸವದ ಹಿನ್ನೆಲೆಯಾಗಿ ನಾವು ನಮ್ಮ ತರಗತಿಯಲ್ಲಿ ಇವಾಗ ಒಂದು ಕಿರು ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಭಾರತದ ಜನಗಳ ಮೇಲೆ ಭೇದ ಭಾವ ಎಂಬ ಒಂದು ಬೀಜವನ್ನು ಬಿತ್ತಿ ಹೆಮ್ಮರವಾಗಿಸಿದ್ದಾರಲ್ಲ, ಹೇಗೆ ಸ್ವತಂತ್ರವನ್ನು ಬಳಸಲಿ ನಾನೆಲ್ಲರನ್ನು. ಇದರ ಬಗ್ಗೆ ಎಷ್ಟು ಯೋಚಿಸಿದ್ರು ಯಾವ ಮಾರ್ಗವೂ ತಿಳಿತಾ ಇಲ್ಲವಲ್ಲ ನನಗೆ. ಏನ್ ಮಾಡಲಿ? ಯೋಚನೆ ಮಾಡ್ತಾ ಇದ್ದೀರಾ? ಏನಾಗಿದೆ? ಅದೇ ನಮ್ಮ ಭಾರತವನ್ನು ಹೇಗೆ ಸ್ವತಂತ್ರಗೊಳಿಸೋದ್ರ ಬಗ್ಗೆನೇ ಯೋಚನೆ. ದಿನ ರಾತ್ರಿ ನನಗೆ ನಿದ್ದೆ ಬರುತ್ತಿಲ್ಲ. ಹೌದು ಸರ್, ತಿಲಕ್ ಅವರೇ, ಜನಗಳು ತುಂಬಾ ಕಂಗಾಲಾಗಿದ್ದಾರೆ. ಈ ಬ್ರಿಟಿಷರ ದಬ್ಬಾಳಿಕೆಯಿಂದ ಹೇಗೆ ನಾವು ಸ್ವತಂತ್ರ ಪಡೆಯೋಕ್ಕಾಗುತ್ತೆ? ಹೇಗೆ ಎಲ್ಲರೂ ಒಗ್ಗೂಡಿಸೋದು ಅದೇ ನನಗೆ ತಿಳಿತಾ ಇಲ್ಲ. ಏನಾದ್ರು ನೀವೇ ಹಿಂಗಂದ್ರೆ ಹೇಗೆ? ನೀವೇ ನನ್ನ ಸರಿದಾರಿ ಕರ್ಕೊಂಡು ಹೋಗ್ಬೇಕು. ನೀವೇ ಏನಾದ್ರು ಇದಕ್ಕೊಂದು ಪರಿಹಾರ ಹುಡುಕೊಡ್ತೀರಾ? ಆ ದೇವರೇ ಆ ಮಾರ್ಗವನ್ನು ತೋರಿಸದಂತಾಗಿದೆ ನನಗೆ. ನಮಸ್ತೆ ತಿಲಕ್ ಅವರೇ. ನಮಸ್ತೆ ಅಮ್ಮ, ಹೇಳಿ. ತಿಲಕ್ ಅವರೇ, ನಮ್ಮ ಮನೇಲಿ ಗೌರಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ನಮ್ಮ ಯಾವ ಪೂಜೆ ಮಾಡ್ತಾ ಇದ್ದೀರಾ? ಗೌರಿ ಪೂಜೆ ಮಾಡ್ತಾ ಇದ್ದೀವಿ. ಹೌದಾ? ಸರಿ, ಬರ್ತೀವಿ ಮಗ, ನೀವು ಕೂತ್ಕೊಳ್ಳಿ. ಇಲ್ಲ ತಿಲಕ್ ಅವರೇ, ನಮ್ಮ ಓಣಿ ಎಲ್ಲ ತುಂಬಾ ಜನ ಇದ್ದಾರೆ. ಎಲ್ಲರೂ ಕರೆಯಬೇಕು. ಓಣಿಯಲ್ಲೆಲ್ಲ ಸೇರಿಸಿ ಮಾಡ್ತೀರಾ? ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಸಮೇತ ನಮ್ಮ ಓಣಿಲಿರೋ ಪ್ರತಿಯೊಬ್ಬ ಜನನು ಕರ್ಕೊಂಡೆ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದೀವಿ ತಿಲಕ್ ಅವರೇ. ಸರಿ, ಹಾಗೆ ಬರ್ತೀವಿ. ನಾವು ಒಬ್ಬರೇ ತಿಲಕ್ ಅವರೇ. ನಮಸ್ತೆ. ಅವರು ಗೌರಿ ಪೂಜೆ ಮಾಡ್ಕೊಂಡು ಕರೆಯಕ್ಕೆ ಬಂದಿದ್ದಾರೆ. ಗೌರಿ ಪೂಜೆಯ? ಗೌರಿ ಪೂಜೆ ಅಂದ್ರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಒಂದು ಇದೆ ತಿಲಕ್ ಅವರೇ. ಏನೇ ಪೂಜೆ ಮಾಡಲಿ, ಏನೇ ಇದು ಮಾಡಲಿ, ಪ್ರತಿ ಒಟ್ಟಾರನ್ನ ಕರೆದು ಪೂಜೆ ಮಾಡ್ತಾರೆ. ಅದು ಏನಾದ್ರೂ ಒಗ್ಗಟ್ಟಿನ ಸಂಕೇತನ ತೋರಿಸ್ತತಿ. ಎಲ್ಲರೂ ನಾವು ಇದೀವಿ ಏನೋ ಬಾಂಧವ್ಯ ತೋರಿಸ್ತತಿ ಅನ್ನೋದಕ್ಕೋಸ್ಕರ ಇಡೀ ಪೂಜೆ ಅವರು ಇಡೀ ಒಟ್ಟಾರೆ ಮಾಡ್ತಾರೆ ತಿಲಕ್ ಅವರೇ. ಹಾಗಾದ್ರೆ ನನಗೊಂದು ಉಪಾಯ ಒಳ್ಳೆದಿದೆಯಲ್ಲ. ಯಾಕೆ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದೊಂದು ಹಬ್ಬವನ್ನಾಗಿ ಮಾಡಿ ಸ್ವತಂತ್ರ ಬೆಳೆಸೋಣ? ಯಾವ ಮೂರ್ತಿ ಪೂಜೆ ಮಾಡೋದು ತಿಲಕ್ ಅವರೇ? ಬ್ರಿಟಿಷರು ಅದನ್ನ ಮಾಡಿಕೊಡ್ತಾರ. ಅವರೆಲ್ಲ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ತೋರಿಸಿದಕ್ಕೆ ಇದನ್ನ ನಾವು ಮಾಡೋದಲ್ವಾ? ಅದೇ ಯಾವ ಮೂರ್ತಿ ಪೂಜೆ ಪ್ರಾರಂಭಿಸೋಣ ನಾವು? ಒಂದು ಪೂಜೆಗೆ ಅಧಿಪತಿ ಯಾರು? ದೇವರಂದ್ರೆ ಎಲ್ಲ ವಿಘ್ನಗಳನ್ನು ಕಳೆಯೋದಂದ್ರೆ ಗಣೇಶ ತಿಲಕ್ ಅವರೇ. ಆ ಮೂರ್ತಿಯನ್ನೇ ಸ್ಥಾಪಿಸೋಣ. ಎಲ್ಲರನ್ನು ಒಗ್ಗೂಡಿಸಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋಣ. ಅದರಲ್ಲಿ ಸ್ವತಂತ್ರವನ್ನು ಸಾರೋಣ. ಆಯ್ತು ತಿಲಕ್ ಅವರೇ, ಜನಗಳಿಗೆಲ್ಲ ಹೇಳಿ ನಾನು ಗಣೇಶ ಚತುರ್ಥಿ ಹಬ್ಬಕ್ಕೆ ಪ್ರೇರೇಪಿಸ್ತೇನೆ. ಎಲ್ಲರ ಮನೆಯಲ್ಲೂ ಸಂಭ್ರಮದಿಂದ ಕೂಡಿ ಈ ಹಬ್ಬವನ್ನು ಮಾಡಬೇಕೆಂದು ತಿಳಿಸಿ. ಸರಿಯಾ? ನಮಗೆ ತಿಲಕ್ ಅವರು ಏನು ಹೇಳಿದ್ರು, ಬಾಲಗಂಗಾಧರ ತಿಲಕ್ ಅವರು ಏನು ಹೇಳಿದ್ರೆ, ನಾವು ಏನಾದರೂ ಒಗ್ಗಟ್ಟಿನಿಂದ ಮಾಡ್ಬೇಕಂದ್ರೆ ನಾವು ಗಣೇಶ ಚತುರ್ಥಿನ ಮಾಡೋಣ. ಇದು ನಮಗೆ ಗಣೇಶ ಚತುರ್ಥಿ ಅಂದ್ರೆ ಬರೀ ಹಬ್ಬ ಅಲ್ಲ, ನಮಗೆ ಸ್ವತಂತ್ರದ ಹಬ್ಬ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ನಾವು ಪ್ರತಿಯೊಬ್ಬರು ಗಣೇಶ ಚತುರ್ಥಿಯನ್ನು ಆಚರಿಸೋಣ ಸಂಭ್ರಮದಿಂದ. ಇದು ಪ್ರತಿಯೊಂದು ಮನೆಯಲ್ಲೂ ಹಾಗೂ ನಾಡಿನಲ್ಲೂ ಸಂಭ್ರಮ ವೈಭವದಿಂದ ಆಗಲಿ. ಇದು ನಮಗೆ ಸ್ವತಂತ್ರವನ್ನು ತಂದುಕೊಡುವಂಥ ಉದ್ದೇಶ ಆಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಗಣೇಶ ಚತುರ್ಥಿನ ಆರಂಭಿಸೋಣ. ಒಳ್ಳೆ ಉಪಾಯ ಅಂತ ಎಲ್ಲರೂ ಹೋಗೋಣ. ಎಲ್ಲರೂ ಒಗ್ಗಟ್ಟಾಗಿ ಸ್ವಾತಂತ್ರ್ಯ ಹೋರಾಟ ಮಾಡೋಕೆ ಹೋಗೋಣ.
ಗಟ್ಟಿ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ರಾಷ್ಟ್ರೀಯ ಹಬ್ಬವನ್ನಾಗಿಸಿ ಎಲ್ಲರೂ ಸಂಭ್ರಮದಿಂದ ಆಚರಿಸೋಣ. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧಾಂತದ ಹಕ್ಕು ಎಂದು ಭಾವಿಸೋಣ. ಸ್ವತಂತ್ರ ಮುಕ್ತ ಭಾರತವನ್ನು ಜನ್ಮಿಸೋಣ. ಬಾಲಗಂಗಾಧರ್ ತಿಲಕ್ ಅವರು ಒಂದು ಕಡೆ ಆದರೆ ಗಣೇಶನ ಪೌರಾಣಿಕ ಹಿನ್ನೆಲೆ ಬೇರೆ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದಿನ ಶಿವ ಭೂಲೋಕಕ್ಕೆ ಬಂದಿರ್ತಾನೆ. ಆಗ ಪಾರ್ವತಿ ಶಿವನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಮತ್ತು ಸ್ನಾನಕ್ಕೆ ಹೋಗಬೇಕು ಅಂತೇಳಿ ಯೋಚನೆ ಮಾಡಿಬಿಟ್ಟು ಪಾರ್ವತಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ನಾನು ಯಾರಾದರೂ ಕಾವಲು ಕಾಯಬೇಕಲ್ಲ ಅಂಥೇಳಿ ತನ್ನ ಮೈಯಲ್ಲಿರೋ ಬೆವರಿಂದ ಅಂದರೆ ಮಣ್ಣನ್ನು ತಗೊಂಡು ಒಂದು ಮೂರ್ತಿಯನ್ನು ಮಾಡಿಕ್ತಾಳೆ. ಮೂರ್ತಿಗೆ ಜೀವವನ್ನು ಕೊಟ್ಟು ಅದಕ್ಕೆ ವಿನಾಯಕ ಅಂತೇಳಿ ಹೆಸರನ್ನು ಕೊಡ್ತಾಳೆ. ಆ ವಿನಾಯಕನಿಗೆ ಒಂದು ಕೈಯಲ್ಲಿ ಒಂದು ದಂಡವನ್ನು ಕೊಟ್ಟು ನಾನು ಸ್ನಾನಕ್ಕೆ ಹೋದಾಗ ಸ್ನಾನದ ಬಾಗಿಲನ್ನ ಕಾಯ್ತಾ ಇರು ನೀನು ಅಂತ ಹೇಳ್ಬಿಟ್ಟು ವಿನಾಯಕನ ಕೂರಿಸಿ ಪಾರ್ವತಿ ಸ್ನಾನಕ್ಕೆ ಹೋಗಿರ್ತಾಳೆ ಒಳಗೆ. ಅದೇ ತಕ್ಷಣ ಅಪೇಕ್ಷಿತವೆಂಬಂತೆ ಶಿವಪ್ಪ ಬಂದು ಒಳಗೆ ಪ್ರವೇಶ ಮಾಡೋಕ್ಕೆ ಹೋಗ್ತಾನೆ. ಆಗ ವಿನಾಯಕ ಇದ್ದವನು ಇಲ್ಲ ನಮ್ಮ ತಾಯಿಯವರು ನನಗೆ ಹೇಳ್ಬಿಟ್ಟಿದ್ದಾರೆ, ನನ್ನ ಆಜ್ಞೆ ಮೇರೆಗೆ ಯಾರನ್ನೂ ನೀನು ಒಳಗೆ ಬಿಡಬೇಡ ಅಂತೇಳಿ. ಆವಾಗ ಶಿವಪ್ಪನಿಗೆ ಕೋಪ ಬರುತ್ತೆ. ಇದೊಂದು ಪುಟ್ಟ ಬಾಲಕ ನನಗೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಾನೆ ಮತ್ತು ನಾನು ಇಷ್ಟೊಂದು ತಡೀತಿದ್ದಾನೆ ಅಂತೇಳ್ಬಿಟ್ಟು ಶಿವಪ್ಪ ಅವನ ಮೇಲೆ ಅವನ ಕೋಪಗೊಂಡಂತಹ ಶಿವಪ್ಪ ಅವನ ತ್ರಿಶೂಲದಿಂದ ಅವನ ಶಿರವನ್ನೇ ಛೇದ ಮಾಡಿಬಿಡ್ತಾನೆ. ಗಣೇಶಂದು ಶಿರಚ್ಛೇದನ ಆದಮೇಲೆ ಇದೆಲ್ಲ ಒಂದು ಸೈಡ್ ನಡೀತಿರ್ಬೇಕಾದ್ರೆ ಪಾರ್ವತಿ ಸ್ನಾನವನ್ನು ಮುಗಿಸ್ಕೊಂಡು ಬರ್ತಾಳೆ. ಮುಗಿಸ್ಕೊಂಡು ಬಂದು ಆ ಘಟನೆ ಎಲ್ಲ ನಡೆದಿರ್ತಕ್ಕಂಥ ಸಂದರ್ಭ ಎಲ್ಲ ನೋಡ್ತಾಳೆ. ಅವಳಿಗೆ ತುಂಬ ಬೇಜಾರಾಗಿಬಿಡುತ್ತೆ. ಇದೆಲ್ಲ ನೋಡಿಬಿಟ್ಟು ನಮ್ಮ ಪತಿದೇವರು ಹಿಂಗೆ ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ತುಂಬ ರೋದನೆಗೊಳಗಾಗಿ ತುಂಬ ಶೋಕಿಸ್ತಾಳೆ. ಅವಳು ಅಳ್ತಾ ತುಂಬ ಕೂತಿರ್ದಾಗ ಅವಳು ಪಾರ್ವತಿ ಇದ್ದವಳು ದುರ್ಗೆ ಅವತಾರವನ್ನು ಇಟ್ಟು ಅನೇಕ ಶಕ್ತಿ ದೇವತೆಗಳನ್ನು ಸೃಷ್ಟಿಸಿ ದುಷ್ಟಶಕ್ತಿಗಳ ಮೇಲೆ ಅದನ್ನ ಪ್ರಹಾರ ಮಾಡ್ತಾಳೆ. ಆವಾಗ ಶಿವಪ್ಪ ಪಾರ್ವತಿನ ನಾನು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಶಿವಪ್ಪ ಪಾರ್ವತಿಗೊಂದು ಮಾತು ಕೊಡ್ತಾನೆ. ಇಲ್ಲ ನಾನು ಆ ಮಗುವಿಗೆ ಇನ್ನೂ ಮರುಜನ್ಮ ಕೊಡ್ತೀನಿ ಅಂತೇಳಿ ಮಾತು ಕೊಡ್ತಾರೆ. ಆ ಶಿವಪ್ಪ ಮಾತು ಕೊಟ್ಟಾದ್ಮೇಲೆ ಸುಮ್ಮನಿರೋಕ್ಕಾಗಲ್ಲಲ್ವ. ನೆಕ್ಸ್ಟ್ ಅವರು ಭಟ್ಟರ್ ಅಂತ ಇರ್ತಾರೆ. ಆ ಊರಿಗೆ ಹೋಗಿ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೋಗಿ ಅಲ್ಲಿ ಯಾವ ಪ್ರಾಣಿ ಸಿಗುತ್ತೋ ಆ ಪ್ರಾಣಿಯ ಶಿರವನ್ನು ತಗೊಂಡು ಬನ್ನಿ ಅಂತೇಳಿ ಹೇಳಿರ್ತಾನೆ. ಆವಾಗ ಶಿವಪ್ಪ ಹೇಳಿದ ಮಾತನ್ನು ಕೇಳಿ ಅವರು ಉತ್ತರ ದಿಕ್ಕಿಗೆ ಮುಖವಾಗಿ ಹೋಗಿರ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಆನೆ ಮಲಗಿರುತ್ತೆ. ಆನೆ ಮಲಗಿದಾಗ ಅವರು ಆನೆಯ ಶಿರವನ್ನು ತಗೊಂಡು ಬರ್ತಾರೆ. ಬಂದು ಶಿವಪ್ಪನಿಗೆ ಒಪ್ಪಿಸಿದಾಗ ಶಿವಪ್ಪ ಮುಂಡಕ್ಕೆ ರುಂಡವನ್ನು ಸೇರಿಸಿ ವಿನಾಯಕನಿಗೆ ಮತ್ತೆ ಜೀವ ಕೊಡ್ತಾರೆ. ಆ ತಂದೆ ತಾಯಿ ಇಬ್ಬರು ಆ ಪುಟ್ಟ ಬಾಲಕನನ್ನು ಮುದ್ದಾಡ್ತಾರೆ, ತುಂಬ ಖುಷಿಯಿಂದ ನೋಡ್ತಾರೆ. ಆಗ ಶಿವಪ್ಪ ಹೇಳ್ತಾನೆ, ನಾನು ನಿನಗೆ ಏನಾದರೂ ವರ ಕೊಡಬೇಕಲ್ಲ ಅಂತೇಳಿ. ಅವಾಗ ಹೇಳಿದಾಗ ಶಿವಪ್ಪ ಕೊಡ್ತಾನೆ, ನೀನು ನನ್ನ ಕಿರಿಯ ಮಗನಾಗಿ ಇರು, ಮತ್ತು ಸಕಲ ಪ್ರಪಂಚದಲ್ಲಿ ಯಾವುದೇ ಪೂಜೆ ಆದರೂ ಸಮೇತ ಪ್ರಥಮ ಪೂಜೆ ನಿನಗೇ ಆಗಲಿ, ಪ್ರಥಮ ಪೂಜೆ ಅಧಿಪತಿ ನೀನೇ ಆಗು ಮತ್ತು ವಿಘ್ನ ನಿವಾರಕ ನೀನಾಗು ಅಂತ ಹೇಳ್ಬಿಟ್ಟು ಗಣೇಶನಿಗೆ ವರ ಕೊಡ್ತಾರೆ. ಹೀಗೆ ಗಣೇಶ ವಿನಾಯಕ ಸೃಷ್ಟಿಯಾದಂತಹ ಕತೆ ಒಂದು ಸೈಡ್ ಆದರೆ, ಇದೆಲ್ಲ ಹಿನ್ನೆಲೆಯಾಗಿ ನಾವು ನಮ್ಮ ಸೆಕೆಂಡ್ BA ತರಗತಿಯಲ್ಲಿ ಬಾಂಧವ್ಯ ಬೆಸೆಯುವುದಕ್ಕೋಸ್ಕರ ರಾಷ್ಟ್ರೀಯ ಹಬ್ಬವಾಗಿ ಗಣೇಶ ಉತ್ಸವವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲರೂ ಪಾಲ್ಗೊಂಡಿದ್ದಕ್ಕೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಿನ್ನೆಲೆಯನ್ನು ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಯಾವುದೇ ಥರದ ಬಣ್ಣಗಳಿಲ್ಲದೆ ಸಮೃದ್ಧಿಯಾಗಿ ಇರುವಂಥ ಮಣ್ಣಿನ ಗಣಪತಿಯನ್ನು ನಾವು ಇಲ್ಲಿ ಸ್ಥಾಪಿಸಿದ್ದೀವಿ. ಯಾವುದೇ ರೀತಿ ಜಲಮಾಲಿನ್ಯವೂ ಸಹಿತ ಆಗದೆ, ಪಟಾಕಿ ಹಚ್ಚದೆ, ಯಾವುದೇ ಶಬ್ದ ಮಾಲಿನ್ಯ ಆಗಲಿ, ಯಾವುದೇ ಜಲಮಾಲಿನ್ಯ ಆಗಲಿ, ವಾಯು ಮಾಲಿನ್ಯ ಆಗಲಿ, ಯಾವುದೇ ಥರದ ಮಾಲಿನ್ಯ ಆಗದೆ ನಾವು ಈ ಒಂದು ಮಣ್ಣಿನ ಗಣಪತಿಯನ್ನು ಸೃಷ್ಟಿದ್ದೇವೆ. ಇದು ಪ್ರಕೃತಿ ಸ್ನೇಹಜೀವಿ ಗಣಪತಿ ಅಂತ ಕೂಡ ಹೇಳಬಹುದು. ಎಲ್ಲರೂ ಹೇಳಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ವಿಘ್ನ ನಿವಾರಕ ವಿಘ್ನೇಶ್ವರಿಗೆ. ಇದೊಂದು ಕಡೆ ಆದರೆ ಇನ್ನೊಂದು ಸ್ವಲ್ಪ ಅಂದರೆ ಎಲ್ಲ ತರಗತಿಗಳ ವೀಕ್ಷಣೆ ಮುಗಿದ ಮೇಲೆ ನಮ್ಮ ಗಣೇಶನ ವಿಸರ್ಜನೆ ಇರುತ್ತೆ. ಎಲ್ಲ ಗೆಸ್ಟ್ ಸಮೇತ ಎಲ್ಲ ಟೀಚರ್ಸು ಎಲ್ಲರೂ ತಪ್ಪದೆ ಬರಬೇಕು ವಿಸರ್ಜನೆ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ
BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.